ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು ಚೂರ್ ಚೇರ್ ಮಾಡ್ಲಿಲ್ವಲ್ಲ. ನಮಸ್ಕಾರ ಕನ್ನಡ ಜನರೇ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ. ಬಿಗ್ ಬಾಸ್ ಅವರು ಈಗ ಅಗ್ನಿ ಪರೀಕ್ಷೆಯಿಂದ ಹೊಸದೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಏನಪ್ಪ ಅಂತ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಗೈಸ್. ಮೊದಲನೇದಾಗಿ ಬಿಗ್ ಬಾಸ್ನವರು ಒಂದು ಹೊಸ ಪ್ರೋಮೋನ ಲಾಂಚ್ ಮಾಡಿದ್ದಾರೆ. ಪ್ರೋಮೋ ಅಂತಂದರೆ ಒಬ್ಬ ಜೆನ್ ಜೆಡ್ ಹುಡುಗ ಅಬಾಬ ಅಂತ ಅಂದರೆ ಒಂದು 19ರಿಂದ 20 ವರ್ಷ ಅವನು ಬಿಗ್ ಬಾಸ್ಗೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿ ಅಗ್ನಿ ಪರೀಕ್ಷೆಗೆ ಬಂದಿದ್ದಾನೆ. ಬಟ್ ಅವನು ಬರ್ಬೇಕಾದ್ರೆ ಸೈಕಾಗಿ ಡ್ಯಾನ್ಸ್ ಬರ್ತಾನೆ, ಚೆನ್ನಾಗಿತ್ತು ಡ್ಯಾನ್ಸ್ ಕೂಡ. ಮತ್ತು ಅವನು ಕೇಳ್ತಾನೆ ಏನಪ್ಪ ಅಂತಂದರೆ, ನಾನು ಸೂಪರಾಗಿ ಡ್ಯಾನ್ಸ್ ಮಾಡ್ಕೊಬಂದರು, ನೀವು ಯಾಕೆ ನನಗೆ ಚೇರ್ ಅಪ್ ಮಾಡಲೇ ಇಲ್ಲ ಅಂತ. ಅದಕ್ಕೆ ಶ್ರುತಿ ಅವರು ಹಂಗೆ ಹೇಳ್ತಾರೆ, ನಾವು ಇಲ್ಲಿ ಜಡ್ಜ್, ನಮ್ಮನ್ನು ಜಡ್ಜ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಆ ಹುಡುಗ ಹೇಳ್ತಾನಪ್ಪ, ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ ಫಸ್ಟ್ ಆಫ್ ಆಲ್ ಅಂತ ಹೇಳ್ತೀನಿ. ಓಕೆ, ನಿರಂಜನ್ ದೇಶಪಾಂಡೆ ಅವರು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತಾರೆ. ಏನಪ್ಪ ಅಂತಂದರೆ, ಮೊದಲನೇಗೆ ನೀನು ಇಲ್ಲಿಗೆ ಯಾಕೆ ಬಂದಿದೀಯಾ, ನೀನು ಬಿಗ್ ಬಾಸ್ಗೆ ಏನಕ್ಕೆ ಹೋಗಬೇಕು ಅದನ್ನು ಹೇಳು ಅಂತ ಹೇಳ್ತಾರೆ. ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಹೇಳಿ. ಅವ್ನು ಬಂದ್ಬಿಟ್ಟು ಇಲ್ಲ ಸರ್ ಹೇಳಲ್ಲ, ಈ ಥರ ಎಂತ ಉಲ್ಟಾವರಿ ಮಾತಾಡ್ತಾರೆ. ಹಂಗಾಗಿ ನೀವು ಹೇಳ್ತಾರೆ ಕ್ವಶನ್ ತಪ್ಪು. ಫಸ್ಟ್ ಆಫ್ ಆಲ್ ವಿನಯ್ ಅವರು ಒಂದು ಸಿಂಪಲ್ ಕ್ವಶನ್ನ ಕೇಳ್ತಾರೆ. ಏನಪ್ಪ ಅಂತಂದರೆ ಏನು ಮಾಡ್ತಾ ಇದೆ ಅಂತ ಕೇಳ್ತಾನೆ. ಆವಾಗ ಆ ಹುಡುಗ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂದಾಗ ವಿನಯ್ ಅವ್ರು ಕೇಳಿದ್ದಾರೆ, ಸರ್ಕಲ್ಗೆ ಇಷ್ಟು ಸೈಡ್ಸ್ಗಳಿರ್ತವೆ ಅಂತ. ಅವ್ನು ಬಂದ್ಬಿಟ್ಟು ಸರ್ಕಲ್ಗೆ ಸೈಡ್ಸ್ ಇರೋದಿಲ್ಲ ಅಂತ ಅಂತಾನೆ. ಅವನು ಅಂದ್ಕೊಂಡಿದ್ದಾನೆ ಮೂಲೆ ಅಂತ. ಬಟ್ ಅವ್ರು ಕೇಳಿದ್ದು ಸೈಡ್ಸು. ಅವರು ವಿನಯ್ ಅವ್ರು ಹೇಳ್ತಾರೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ. ಏನು ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ. ಹಾಗಾಗಿ ಹೋಗು ಇಲ್ಲಿಂದ ಅಂತ ಹೇಳ್ತಾರೆ. ಇಲ್ಲ ಸರ್ ಹೋಗೋದಿಲ್ಲ ಅಂತಂತಾನೆ. ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾರೆ ಅವನು ಮಾತಾಡೋ ಭಾಷೆಗೆ. ಯಾಕಪ್ಪ ಅಂತಂದರೆ ಒಬ್ಬರನ್ನ ಅಷ್ಟು ಬೇಗ ಡಿಸೈಡ್ ಮಾಡೋದಂದ್ರೆ ಅವನು ಮನೇಲಿ ನಿರ್ಧಾರ ಮಾಡ್ಕೊಂಡ್ಬಂದ್ಬಿಡ್ತಾನೆ, ನಾನು ಸೈಕಾಗಿ ಆಡಬೇಕು, ನಮ್ಮ ಕುಟುಂಬಕ್ಕೂ ಮುಂಜಾನೆ ಥರ ಆಡ್ಬಿಡ್ಬೇಕು ಅಂತ ಫುಲ್ಲು ಇದು ತೀರ್ಮಾನ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಅವನ್ನ ಕಳಿಸ್ಬೇಕಾಯ್ತು ಆಚೆ, ಏನು ಮಾಡೋಕ್ಕಾಗೋದಿಲ್ಲ. ಹಂಗೆ ಸ್ವಲ್ಪ ಸ್ಟಾರ್ಟಿಂಗು ಪ್ರೋಮೋ ಹಾಕಿದೆ, ನೋಡಿದ್ರೆ ಅನ್ಕೊತೀನಿ. ಮಧ್ಯದಲ್ಲಿ ಕ್ಲಿಪ್ ಕೂಡ ಹಾಕಿದ್ದೀನಿ, ನೋಡಿದ್ದೀನಿ ಅನ್ಕೊಂಡಿದ್ದೀನಿ. ನೀವು ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ, ನನಗೆ ಸಪೋರ್ಟ್ ಮಾಡಬೇಕು ಎಲ್ಲ ವಿಡಿಯೋಗೂ ಅಂತ ಹೇಳಿ ಕೇಳ್ಕೊತೀನಿ. ನಿಮ್ಮ ಒಂದು ಲೈಕ್ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು, ಲೈಕ್ ಕೊಂಡು ಐಫ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳ್ತಾ ಬಾಯ್ ಗೈಸ್. ನಿಮಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದೇ ಥರ ಪ್ರೋಮೋಗಳನ್ನ ನೋಡ್ತೀರಿ, ಇದೇ ಥರ ಪ್ರೋಮೋ ಅಪ್ಡೇಟ್ ಮಾಡ್ತಾ ಇರ್ತೀನಿ, ವ್ಲಾಗು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್.